ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು. ಲಕ್ಷ್ಮಿತಾ ರಾಯರ್ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಮುಂಜಾನೆಯ ಶುಭಾಶಯಗಳು ಸ್ನೇಹಿತರೆ. ನಾನಿವತ್ತು ನಿಮಗೆ ವಿಶೇಷವಾಗಿ ಒಂದು ಪುಟ್ಟ ಉಪಾಯನ ಹೇಳ್ಕೊಡ್ತಾ ಇದ್ದೀನಿ. ಅದು ಯಾವೊಂದು ವಿಷಯಕ್ಕೆ ಅಂದರೆ, ಹಣಕಾಸಿನ ಪರಿಸ್ಥಿತಿ ಸುಧಾರಣೆ ಹೊಂದೋದಕ್ಕೆ ನಮ್ಮ ಮನೆಯ ಪ್ರಕೃತಿಯಲ್ಲಿ ಸಿಗುವಂಥ ವನಸಿರಿಗಳಿಂದನೂ ಕೂಡ ನಾವು ವಿಶೇಷವಾಗಿ ಲಕ್ಷ್ಮೀ ದೇವಿಯ ಆಗಮನ, ನಮ್ಮ ಮನೆಯಲ್ಲಿ ಲಕ್ಷ್ಮಿ ಚೆನ್ನಾಗಿ, ಹಣಕಾಸಿನ ವ್ಯವಹಾರ ಚೆನ್ನಾಗಿ ಅಭಿವೃದ್ಧಿ ಆಗೋದಕ್ಕೆ ಎಲ್ಲೆಂದರಲ್ಲಿ ಬೆಳೆಯುವ ತುಂಬೆ ಗಿಡದಿಂದನೂ ಕೂಡ ನಾವು ಮನೆಗೆ ಈ ಪುಟ್ಟು ಪರಿಹಾರ ಮಾಡ್ಕೊಳ್ಳೋದ್ರಿಂದ ಹಣಕಾಸಿನ ಪರಿಸ್ಥಿತಿ ಚೆನ್ನಾಗಿ ಸುಧಾರಣೆ ಆಗೋದಕ್ಕೆ ಇದು ಸಹಾಯ ಮಾಡುತ್ತದೆ. ಅದನ್ನು ನಾವು ಯಾವ ರೀತಿ ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಸ್ನೇಹಿತರೆ. ತುಂಬೆ ಗಿಡವನ್ನು ಸಾಮಾನ್ಯವಾಗಿ ನಾವು ಎಲ್ಲರೂ ನೋಡಿರ್ತೀವಿ, ಆದರೆ ಅದರ ಧಾರ್ಮಿಕ ಮಹತ್ವವೇನು ಎಂಬುದು ಹೆಚ್ಚಿನ ಜನರಿಗೆ ತಿಳಿದಿರುವುದಿಲ್ಲ. ತುಂಬೆ ಗಿಡವನ್ನು ಜೀವನದ ಯಾವೆಲ್ಲ ಸಮಸ್ಯೆಗಳನ್ನು ದೂರ ಮಾಡುತ್ತದೆ ಎಂಬುದನ್ನು ಅರ್ಥ ಮಾಡಿಕೊಂಡಾಗ, ತುಂಬೆ ಗಿಡದಿಂದ ಈ ರೀತಿ ಮಾಡಿದರೆ ಜೀವನದಿಂದ ಎಲ್ಲ ಸಮಸ್ಯೆಗಳು ಕೂಡ ದೂರ ಆಗುತ್ತೆ ನೋಡಿ. ಹಿಂದೂ ಧರ್ಮದಲ್ಲಿ ಸೃಷ್ಟಿಯಲ್ಲಿ ಸಿಗುವ ಕೆಲವೊಂದು ಅಂಶಗಳನ್ನು ದೇವರ ರೂಪವೆಂದು ಪರಿಗಣಿಸಲಾಗುತ್ತದೆ. ಕೆಲವೊಂದು ಗಿಡಗಳನ್ನು, ಮರಗಳನ್ನು, ಪ್ರಾಣಿ ಹಾಗೂ ಪಕ್ಷಿಗಳನ್ನು ಪೂಜಿಸುವ ಸಂಪ್ರದಾಯವಿದೆ. ಹಾಗೆ ತುಂಬೆ ಗಿಡ ಕೂಡ ಇದನ್ನು ದ್ರೋಣ ಪುಷ್ಟಿ ಎಂದು ಕರೆಯಲಾಗುತ್ತದೆ. ಈ ದ್ರೋಣ ಪುಷ್ಟಿ ಅಥವಾ ತುಂಬೆ ಗಿಡಕ್ಕೆ ಮನುಷ್ಯನ ಕಷ್ಟಗಳನ್ನು, ನೋವುಗಳನ್ನು, ದೃಷ್ಟಿ ದೋಷವನ್ನು ದೂರ ಮಾಡುವ ಸಾಮರ್ಥ್ಯವಿದೆ. ತುಂಬೆ ಗಿಡದಿಂದ ನಾವು ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಸಹ ಪಡೆಯಬಹುದು. ಇದೊಂದು ತಾಂತ್ರಿಕ ಶಕ್ತಿಯುಳ್ಳ ಗಿಡವಾಗಿದೆ. ಈ ಗಿಡದ ಕುರಿತು ಮತ್ತಷ್ಟು ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ತುಂಬೆ ಗಿಡವನ್ನು ನೀವು ಕೇವಲ ಮಂಗಳವಾರದ ದಿನದಂದು ಮಾತ್ರ ಕೀಳಬೇಕು. ಇದಕ್ಕಾಗಿ ನೀವು ಸೋಮವಾರದ ದಿನದಂದು ಸಂಜೆ ಸಮಯದಲ್ಲಿ ಈ ಗಿಡಗಳಿರುವ ಸ್ಥಳಕ್ಕೆ ಹೋಗಿ ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಕೈ ಮುಗಿದು ಅದರ ಮುಂದೆ ನಿಂತು, ನಾನು ನಾಳೆ ನನ್ನ ಕುಟುಂಬದ ಒಳಿತಿಗಾಗಿ ಬಂದು ನಿನ್ನನ್ನು ತೆಗೆದುಕೊಂಡು ಹೋಗುತ್ತೇನೆ, ನನ್ನಿಂದ ತಪ್ಪಾಗಿದ್ದರೆ ಕ್ಷಮಿಸು ಎಂದು ಬೇಡಿಕೊಂಡು ನಮಸ್ಕರಿಸಿ ಹೋಗಬೇಕು. ಮರುದಿನ ಅಂದರೆ ಮಂಗಳವಾರದ ದಿನದಂದು ಮುಂಜಾನೆಯೇ ಬಂದು ಗಿಡಕ್ಕೆ ನೀರನ್ನು ಹಾಕಿ ಮತ್ತು ಗಿಡಗಳಿಗೆ ನಮಸ್ಕರಿಸಿ ಕ್ಷಮೆಯನ್ನು ಕೇಳಿ ಗಿಡವನ್ನು ಕೀಳಬೇಕು. ಗಿಡವನ್ನು ನೀವು ಅರ್ಧಂಬರ್ಧ ಕೀಳಬಾರದು, ಬೇರುಗಳ ಸಮೇತವಾಗಿ ಗಿಡವನ್ನು ಕಿತ್ತುಕೊಳ್ಳಬೇಕು ನೋಡಿ. ಕಿತ್ತುಕೊಂಡು ಬಂದಿರುವ ಆ ಗಿಡವನ್ನು ನೀರಿನಲ್ಲಿ ಚೆನ್ನಾಗಿ ತೊಳೆದು ಮೇಲಿನ ಗಿಡವನ್ನು ಕಿತ್ತು ಕೇವಲ ಬೇರುಗಳನ್ನು ಮಾತ್ರ ಪ್ರತ್ಯೇಕವಾಗಿ ಜೋಡಿಸಿಕೊಳ್ಳಿ. ಮನೆಯಲ್ಲಿ ಎಷ್ಟು ಜನರಿದ್ದಾರೋ ಅಷ್ಟು ತಾಯ್ತಗಳನ್ನು ತೆಗೆದುಕೊಂಡು ಬಂದು ಒಂದು ತಟ್ಟೆಯಲ್ಲಿ ಆ ತಾಯ್ತಗಳನ್ನು ಮತ್ತು ತುಂಬೆ ಗಿಡದ ಬೇರುಗಳನ್ನು ಇಟ್ಟು 1 ವಾರಗಳ ಕಾಲ ಅದನ್ನು ಧೂಪ ಹಾಕಿ ಪೂಜಿಸಿ. ಅಂದರೆ ಮುಂದಿನ ಮಂಗಳದ ವಾರದವರೆಗೆ ಪೂಜಿಸಿ. ನಂತರ ಆ ಬೇರನ್ನು ತಾಯ್ತದಲ್ಲಿ ಹಾಕಿ ಕೆಂಪು ದಾರವನ್ನು ಬಳಸಿಕೊಂಡು ಕುತ್ತಿಗೆಗೆ ಅಥವಾ ಕೈಗೆ ಅಥವಾ ಸೊಂಟಕ್ಕೆ ತಾಯ್ತವನ್ನು ಕಟ್ಟಿಕೊಳ್ಳಿ. ಇದರಿಂದ ಆರೋಗ್ಯದ ಸಮಸ್ಯೆಗಳು, ಕಣ್ಣು ದೃಷ್ಟಿ, ತಂತ್ರ ಮಂತ್ರಗಳ ಪ್ರಭಾವ, ದುಷ್ಟ ಶಕ್ತಿಗಳ ಪ್ರಭಾವ ಕೂಡ ಕಡಿಮೆಯಾಗುತ್ತದೆ. ಅಕಸ್ಮಾತ್ ನಿಮಗೆ ಮಂಗಳವಾರ ಗಿಡವನ್ನು ಕಿತ್ತು ತಂದು ಆ ಗಿಡದ ಬೇರನ್ನು 108 ಚಿಕ್ಕ ಚಿಕ್ಕ ತುಂಡುಗಳಾಗಿ ಕತ್ತರಿಸಿಕೊಂಡು ಅದನ್ನು $1 ಅಥವಾ ಬಿಳಿ ಬಣ್ಣದ ಬಟ್ಟೆಯಲ್ಲಿ ಕಟ್ಟಿ ದೇವರ ಮುಂದೆ ಇಟ್ಟು 1 ವಾರಗಳ ಕಾಲ ಪೂಜೆಯನ್ನು ಮಾಡಿ ನಂತರ ಅದನ್ನು ಕಪ್ಪು ಬಣ್ಣದ ಮೂಲಕ ಕುತ್ತಿಗೆಗೆ ಕಟ್ಟಿಕೊಂಡರೆ ಅಪಘಾತ, ಕುಟುಂಬದಲ್ಲಿ ಕಲಹ, ವ್ಯಾಪಾರ ವ್ಯವಹಾರದಲ್ಲಿ ನಷ್ಟ, ಮಾನಸಿಕ ಒತ್ತಡ, ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳು ಕೂಡ ದೂರವಾಗುತ್ತದೆ.
ತುಂಬೆ ಹೂವಿನ ಪ್ರಯೋಜನಗಳು. ತುಂಬೆ ಹೂವಿನಿಂದ ಗಣಪತಿ, ಶಿವ ಮತ್ತು ಲಕ್ಷ್ಮೀ ದೇವಿಯನ್ನು ಪೂಜಿಸಲಾಗುತ್ತದೆ. ಗಣೇಶನನ್ನು ಪೂಜಿಸುವಾಗ ಹಾಗೂ ಶಿವನನ್ನು ಪೂಜಿಸುವಾಗ ತುಂಬೆ ಹೂವುಗಳನ್ನು ಅರ್ಪಿಸಿದರೆ ಗಣೇಶ ಮತ್ತು ಶಿವನ ಆಶೀರ್ವಾದ ಪ್ರಾಪ್ತವಾಗುವುದು. ಈ ಹೂವಿನಿಂದ ಲಕ್ಷ್ಮಿಯನ್ನು ಪೂಜಿಸಿದರೆ ಎಂದಿಗೂ ಹಣದ ಸಮಸ್ಯೆಗಳು ಉಂಟಾಗುವುದಿಲ್ಲ. ಸದಾಕಾಲ ಹಣ ನಮ್ಮ ಕೈಯಲ್ಲಿ ಉಳಿದಿರುವುದು. ತುಂಬೆ ಗಿಡ ಎಲ್ಲೆಂದರಲ್ಲಿ ಬೆಳೆಯುವ ಗಿಡ. ಅದನ್ನು ನೀವು ಎಲ್ಲಿ ಹಾಕಿದರೂ ಬೆಳೆಯುತ್ತದೆ. ಈ ಚಿಕ್ಕ ಗಿಡದಿಂದ ನಮಗೆ ಇಷ್ಟೆಲ್ಲ ಅನುಕೂಲಗಳಿವೆ, ಪ್ರಯೋಜನಗಳಿವೆ ಎಂಬುದನ್ನು ನಾವು ಈಗಲಾದರೂ ತಿಳಿದುಕೊಂಡು ಮನೆಯಲ್ಲಿ ಸಿಗುವ, ಪ್ರಕೃತಿಯಲ್ಲಿ ಸಿಗುವ ಗಿಡಗಳಿಂದ ನಾವು ನಮ್ಮ ಜೀವನದಲ್ಲಿ ಆಗುಹೋಗುಗಳ ಕಷ್ಟ ಸುಖಗಳಿಗೆ ತಕ್ಕಂತೆ ಪ್ರಕೃತಿಯಲ್ಲಿ ಸಿಗುವ ವಸ್ತುನ ನಾವು ಈಗೂ ಬಳಸ್ಕೊಳ್ಬೋದು ಅನ್ನೋ ಉದ್ದೇಶದಿಂದ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಇದು ನನ್ನ ಸ್ವಂತದ ಅಭಿಪ್ರಾಯವಲ್ಲ, ಇದು ಗ್ರಂಥದಲ್ಲಿರೋವಂಥದ್ದು. ನಿಮಗೆ ಸರಿ ಅನಿಸಿದ್ರೆ ಖಂಡಿತವಾಗ್ಲೂ ನಿಮಗೆ ಹಣಕಾಸಿನ ವ್ಯವಹಾರಕ್ಕೆ ಕಷ್ಟ ಆಗ್ತಿದೆ, ಅಥವಾ ನಿಮ್ಮಲ್ಲಿ ಆರೋಗ್ಯ ಸಮಸ್ಯೆ ಇದೆ, ಅಥವಾ ಶತ್ರುಗಳ ಸಮಸ್ಯೆ ಇದೆ, ವ್ಯಾಪಾರದ ವಹಿವಾಟುಗಳಲ್ಲಿ ನಿಮಗೆ ಕಷ್ಟ ಇದೆ, ಅಥವಾ ಹಣಕಾಸಿಗೆ ತುಂಬ ಕೊರತೆ ಆಗ್ತಿದೆ ಅಂತ ಅನ್ನೋರು ಈ ರೀತಿ ನೀವು ತುಂಬೆ ಗಿಡದ ಬೇರುಗಳಿಂದ ನೀವು ಈ ತಾಂತ್ರಿಕ ಪ್ರಯೋಗನ ನೀವು ಮಾಡ್ಕೊಬೋದು ಸ್ನೇಹಿತರೆ. ಇದರಿಂದ ಮಾಡ್ಕೊಂಡಿದ ತಕ್ಷಣ ನೀವು ಕೋಟ್ಯಾಧೀಶ್ವರಾಗ್ಬಿಡ್ತೀರಾ ಅಥವಾ ನಿಮ್ಗೆ ಹಣದ ಮಳೆ ಸುರಿದು ಬಿಡುತ್ತೆ ಅನ್ನೋದು ಮೂಢನಂಬಿಕೆ ಬೇಡ. ಇಲ್ಲಿ ನಂಬಿಕೆಯಿಂದ, ಅಂದರೆ ನಾವು ಯಾವಾಗ ಪ್ರತಿದಿನ ಶಿವನಿಗೆ ಶಿವರಾತ್ರಿಯ ಸಮಯದಲ್ಲಿ ನಾವು ಶಿವನಿಗೆ ತುಂಬೆ ಹೂವನ್ನು ಅರ್ಪಣೆ ಮಾಡೋದು ಒಂದು ನಂಬಿಕೆಯ ವಿಚಾರ ಆಗಿರುತ್ತೋ, ಅದೇ ರೀತಿ ಇದು ಒಂದು ತಾಂತ್ರಿಕ ಪ್ರಯೋಗ. ಹೇಗೆ ನಾವು ಭಗವಂತನ ಸೇವೆಗೆ ಒಂದು ವಿಶಿಷ್ಟವಾದ ವನಸಿರಿಗಳ ಮೂಲಕ, ಅಂದರೆ ಇವಾಗ ತುಂಬೆ ಗಿಡ ಇರ್ಬೋದು, ಬಿಲ್ಪತ್ರೆ ಇರ್ಬೋದು, ಬೇವಿನ ಮರದ ಎಲೆಗಳಿರ್ಬೋದು, ಆ ರೀತಿ ಎಲೆಗಳನ್ನು ನಾವು ಪೂಜೆಗೆ ಯಾವ ರೀತಿ ನಾವು ಬಳಸ್ಕೊತೀವೋ ಅದೇ ರೀತಿ ಈ ತುಂಬೆ ಗಿಡದ ಬೇರುಗಳಿಂದನೂ ಕೂಡ ನಾವು ಮಹಾಲಕ್ಷ್ಮಿನ, ಸ್ಥಿರವಾದ ಮಹಾಲಕ್ಷ್ಮಿನ ನಾವು ಮನೆಗೆ ಬರ್ಮಾಡ್ಕೊಳ್ಬೋದು, ಅಥವಾ ನಮ್ಮ ವ್ಯಾಪಾರ ವ್ಯವಹಾರ ಅಭಿವೃದ್ಧಿಗಳಿಗೆ ನಾವು ಈ ತಾಂತ್ರಿಕ ಪ್ರಯೋಗಗಳನ್ನು ನಾನು ಹೇಳಿರೋ ರೀತಿಯಲ್ಲಿ ನೀವು ಬಳಸ್ಕೊಬೋದು ಅನ್ನೋ ಉದ್ದೇಶದಿಂದ ಕೊಟ್ಟಿದ್ದೀನಿ ನೋಡಿ. ನಂಬಿಕೆ ಇರಲಿ, ಮೂಢನಂಬಿಕೆಗಳ ಆಚರಣೆ ಬೇಡ. ಯಾಕಂದರೆ ಕೆಲವೊಂದು ಮೂಢನಂಬಿಕೆ ಆಚರಣೆಗಳಿಂದ ನಮ್ಮ ಕೈಯಲ್ಲಿರುವಂಥ ದುಡ್ಡು ಕಾಸು ನೆಮ್ಮದಿನ ಕಳ್ಕೊಳ್ಳೋ ಅಂಥದ್ದಿರುತ್ತೆ. ಯಾವಾಗಲೂ ಅಷ್ಟೇ, ನಾವು ದುಡ್ಡನ್ನು ಜಾಸ್ತಿ ಖರ್ಚು ಮಾಡಿ ನಾವು ಭಕ್ತಿನ ತೋರಿಸೋವಂಥದ್ದು ಬೇಕಾಗಿಲ್ಲ. ನಮಗೆ ಜೀವನದಲ್ಲಿ ನಮ್ಮ ಮೂಲಭೂತ ಸೌಕರ್ಯಗಳಿಗೆ ಅದು ಒಳ್ಳೆ ರೀತಿ ಮಾಡೋ ಅಂಥದ್ದು ಚಿಕ್ಕ ಪುಟ್ಟ ವಸ್ತುಗಳಿಂದಲೂ ನಾವು ನಮ್ಮ ಕಷ್ಟನ ನಾವು ಪರಿಹಾರ ಮಾಡ್ಕೊಬೋದು, ಅಥವಾ ನಮ್ಮ ಪ್ರಕೃತಿಯಲ್ಲಿ ಸಿಗುವಂಥ ವಸ್ತುಗಳಿಂದನೂ ನಮ್ಮ ಕಷ್ಟ ಪರಿಹಾರ ಆಗುತ್ತೆ ಅನ್ನೋದಾದರೆ ಅದನ್ನು ಖಂಡಿತವಾಗ್ಲೂ ಮಾಡ್ಕೊಬೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಖಂಡಿತವಾಗ್ಲೂ ನಿಮಗೆ ಸರಿ ಅನಿಸಿದ್ರೆ ಮಾತ್ರ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ. ಇದನ್ನು ನೀವು ಮಂಗಳವಾರ, ಅಂದರೆ ನಾಳೆ ಸೋಮವಾರ ಇರೋದ್ರಿಂದ ಅಡ್ವಾನ್ಸ್ ಆಗಿ ತಿಳಿಸ್ತಿದ್ದೀನಿ. ನೀವು ಸೋಮವಾರದ ದಿನ ಎಲ್ಲಿ ತುಂಬೆ ಗಿಡ ಇದೆಯೋ ಅಲ್ಲಿ ನಾನು ಹೇಳಿರೋ ರೀತಿ ನೀರನ್ನು ಹಾಕಿ ಅಲ್ಲಿ ನೀವು ಸಂಕಲ್ಪ ಮಾಡಿಕೊಂಡು ಮಂಗಳವಾರದ ದಿನ ನೀವು ನಾನು ಹೇಳಿರೋ ಅಂಥ ರೀತಿಯಲ್ಲಿ ನೀವು ಈ ಪುಟ್ಟ ತಂತ್ರನ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹೆಚ್ಚೆಚ್ಚು ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಹೊಸದಾಗಿ ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ದಯವಿಟ್ಟು ನಿಮ್ಮ ಸಪೋರ್ಟ್ ಇರಲಿ ಅಂತ ತಿಳಿಸ್ತಾ ಇದ್ದೀನಿ. ಪ್ರೀತಿಯ ಧನ್ಯವಾದಗಳು.